ಯಾರೂ ಏನನ್ನೂ ನೋಡಲಿಲ್ಲ, ಯಾರೂ ಕೂಡ ಏನೂ ನೋಡಲಿಲ್ಲ ಅನ್ನೋದಕ್ಕೆ ನೋಬಡಿ ಸಾ ಎನಿಥಿಂಗ್, ನೋಬಡಿ ಸಾ ಎನಿಥಿಂಗ್. ನಿನ್ನ ಮಾತು ಉಳಿಸಿಕೋ, ನಿನ್ನ ಮಾತನ್ನು ನೀನು ಉಳಿಸ್ಕೋ ಅಂತ ಹೇಳೋದಕ್ಕೆ ರಿಮೆಂಬರ್ ಯುವರ್ ಪ್ರಾಮಿಸ್, ರಿಮೆಂಬರ್ ಯುವರ್ ಪ್ರಾಮಿಸ್. ನೆನ್ಪು ಮಾಡ್ಕೊ ಅಂತಲೂ ಆಗುತ್ತೆ, ನಿನ್ನ ಮಾತನ್ನು ನೆನ್ಪು ಮಾಡ್ಕೊ ಅಂತೇಳಿ. ಏನೂ ಸರಿಯಾಗಿ ಅನ್ನಿಸ್ತಿಲ್ಲ, ಏನೋ ಪ್ರಾಬ್ಲಮ್ ಅನ್ನಿಸ್ತಿದೆ, ಏನೋ ಮಿಸ್ಟೇಕ್ ಅನ್ನಿಸ್ತಿದೆ, ಏನೂ ಸರಿ ಅನ್ನಿಸ್ತಿಲ್ಲ ಅನ್ನೋದಕ್ಕೆ ನಥಿಂಗ್ ಫೀಲ್ಸ್ ರೈಟ್, ನಥಿಂಗ್ ಫೀಲ್ಸ್ ರೈಟ್. ಎಲ್ಲವೂ ಸರಿಯಾಗಿಯೇ ಕಾಣ್ತಿದೆ, ಎಲ್ಲದೂ ಚೆನ್ನಾಗಿ ಕಾಣ್ತಿದೆಯಲ್ಲ ಅನ್ನೋದಕ್ಕೆ ಎವ್ರಿಥಿಂಗ್ ಸೀಮ್ಡ್ ರೈಟ್, ಎವ್ರಿಥಿಂಗ್ ಸೀಮ್ಡ್ ರೈಟ್. ನನಗೆ ಆ ಮೆಸೇಜ್ ಕಳಿಸು, ನನಗೆ ಆ ಮೆಸೇಜನ್ನು ಕಳಿಸು ಅನ್ನೋದಕ್ಕೆ ಸೆಂಡ್ ಮೀ ದಟ್ ಮೆಸೇಜ್, ಸೆಂಡ್ ಮೀ ದಟ್ ಮೆಸೇಜ್. ಹೆಚ್ಚು ಕಡಿಮೆ ಎಲ್ಲರೂ ಬಂದರು, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲರೂ ಬಂದಂಗಾಯಿತು ಅಂತೀವಲ್ಲ. ಆಲ್ಮೋಸ್ಟ್ ಎವ್ರಿ ಒನ್ ಕೇಮ್, ಆಲ್ಮೋಸ್ಟ್ ಎವ್ರಿ ಒನ್ ಕೇಮ್. ಈಗ ಸುಧಾರಿಸಿಕೊಳ್ಳಲು ಪ್ರಯತ್ನಿಸು, ಇವಾಗ ರೆಸ್ಟ್ ತಗೊಳ್ಳೋದಕ್ಕೆ, ರಿಲೀಫ್ ಆಗೋಕ್ಕೆ ಟ್ರೈ ಮಾಡು ಅನ್ನೋದಕ್ಕೆ ಟ್ರೈ ಟು ರಿಲ್ಯಾಕ್ಸ್ ನಾವು, ಟ್ರೈ ಟು ರಿಲ್ಯಾಕ್ಸ್ ನಾವು. ಅವನಿಗೆ ನಿನ್ನ ಪ್ರಶ್ನೆಯನ್ನು ಕೇಳು, ಅವನಿಗೆ ನಿನ್ನ ಕ್ವಶನ್ ಕೇಳು ಅನ್ನೋದಕ್ಕೆ ಆಸ್ಕ್ ಯುವರ್ ಕ್ವಶನ್ ಟು ಹಿಮ್, ಆಸ್ಕ್ ಯುವರ್ ಕ್ವಶನ್ ಟು ಹಿಮ್. ಯಾರೋ ನಿನ್ನನ್ನು ಕರೆಯುತ್ತಿದ್ದಾರೆ, ಯಾರೋ ನಿನ್ನನ್ನು ಕರಿತಾ ಇದ್ದಾರೆ ಅನ್ನೋದಕ್ಕೆ ಸಮ್ವನ್ ಈಸ್ ಕಾಲಿಂಗ್ ಯು, ಸಮ್ವನ್ ಈಸ್ ಕಾಲಿಂಗ್ ಯು. ಮತ್ತೇನಾದರೂ ಮಾಡು, ಇನ್ನೇನಾದರೂ ಮಾಡು, ಸುಮ್ಮನೆ ಇರಬೇಡ ಅನ್ನೋದಕ್ಕೆ ಡೂ ಸಮಥಿಂಗ್ ಎಲ್ಸ್, ಡೂ ಸಮಥಿಂಗ್ ಎಲ್ಸ್. ಶಾಂತವಾಗಿ ಕೆಲಸ ಮಾಡು, ಕೂಲಾಗಿ ವರ್ಕ್ ಮಾಡು ಅಂತ ಹೇಳೋದಕ್ಕೆ ಕೀಪ್ ಕಾಮ್ ಆ್ಯಂಡ್ ವರ್ಕ್, ಕೀಪ್ ಕಾಮ್ ಆ್ಯಂಡ್ ವರ್ಕ್. ಈಗ ಅಂದರೆ ಈಗ, ಇವಾಗ ಅಂದರೆ ಇವಾಗಷ್ಟೇ ಅಂತ ಹೇಳೋದಕ್ಕೆ ನೌ ಮೀನ್ಸ್ ನೌ, ನೌ ಮೀನ್ಸ್ ನೌ. ಸಮಯ ಎಲ್ಲವನ್ನು ವಾಸಿ ಮಾಡುತ್ತೆ, ಸಮಯ ಎಲ್ಲವನ್ನು ಹೀಲ್ ಮಾಡುತ್ತೆ ಅಂತೀವಲ್ಲ. ಟೈಮ್, ಟೈಮ್ ಹೀಲ್ಸ್ ಎವ್ರಿಥಿಂಗ್, ಟೈಮ್ ಹೀಲ್ಸ್ ಎವ್ರಿಥಿಂಗ್. ಒಂದು ವೃತ್ತವನ್ನು ಬಿಡಿಸು, ಒಂದು ಸರ್ಕಲ್ನ ಬಿಡಿಸು ಅನ್ನೋದಕ್ಕೆ ಡ್ರಾ ಅ ಸರ್ಕಲ್, ಡ್ರಾ ಅ ಸರ್ಕಲ್. ಸ್ವಲ್ಪ ಕೆಲಸ ಮಾಡು, ಸ್ವಲ್ಪ ವರ್ಕ್ ಮಾಡು ಅನ್ನೋದಕ್ಕೆ ಡೂ ಸಮ್ ವರ್ಕ್, ಡೂ ಸಮ್ ವರ್ಕ್. ಇದನ್ನು ಮತ್ತೆ ಹೇಳು ದಯವಿಟ್ಟು, ಇದನ್ನು ಪ್ಲೀಸ್ ಮತ್ತೆ ಹೇಳು ಅನ್ನೋದಕ್ಕೆ ಸೇ ಇಟ್ ಅಗೈನ್ ಪ್ಲೀಸ್, ಸೇ ಇಟ್ ಅಗೈನ್ ಪ್ಲೀಸ್. ನನ್ನ ಪಕ್ಕ ಕುಳಿತುಕೋ, ನನ್ನ ಪಕ್ಕ ಬಂದು ಕೂತ್ಕೋ ಅನ್ನೋದಕ್ಕೆ ಸಿಟ್ ಬಿಸೈಡ್ ಮೀ, ಸಿಟ್ ಬಿಸೈಡ್ ಮೀ. ಬೇಗನೆ ಹುಷಾರಾಗು, ಒಳ್ಳೆಯದಾಗಲಿ ನಿನಗೆ, ಒಂದು ವೆಲ್ ವಿಶಿಂಗ್ ಮಾಡೋದು ಇದು. ಬೇಗನೆ ಹುಷಾರಾಗು ಅನ್ನೋದಕ್ಕೆ ಗೆಟ್ ವೆಲ್ ಸೂನ್, ಗೆಟ್ ವೆಲ್ ಸೂನ್. ಎಲ್ಲರೂ ಹಾಗೇ ಹೇಳಿದರು, ಎಲ್ಲರೂ ಹಾಗೇ ಹೇಳಿದ್ರು ಅನ್ನೋದಕ್ಕೆ ಎವ್ರಿಬಡಿ ಸೆಡ್ ಸೋ, ಎವ್ರಿಬಡಿ ಸೆಡ್ ಸೋ. ನಾನು ನಿನಗಿಂತ ಎತ್ತರ ಇದ್ದೇನೆ, ನಾನು ನಿನಗಿಂತ ಹೈಟ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಟಾಲರ್ ದ್ಯಾನ್ ಯು, ಐ ಆಮ್ ಟಾಲರ್ ದ್ಯಾನ್ ಯು. ನಾವು ನಮ್ಮ ದಾರಿ ಕಳೆದುಕೊಂಡೆವು, ನಾವು ನಮ್ಮ ದಾರಿನ ಮಿಸ್ ಮಾಡಿಕೊಂಡ್ವಿ ಅನ್ನೋದಕ್ಕೆ ವಿ ಹ್ಯಾವ್ ಲಾಸ್ಟ್ ಅವರ್ ವೇ, ವಿ ಹ್ಯಾವ್ ಲಾಸ್ಟ್ ಅವರ್ ವೇ. ನೀನು ಅವನಿಗೆ ಏನು ಹೇಳಿದೆ, ನೀನು ಅವನಿಗೆ ಏನು ಹೇಳಿದೆ ಅಂತ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹರ್. ಅವಳಿಗಿದು ವಾಟ್ ಡಿಡ್ ಯು ಟೆಲ್ ಹರ್, ಅವನಿಗೆ ಅನ್ನೋದಾದರೆ ವಾಟ್ ಡಿಡ್ ಯು ಟೆಲ್ ಹಿಮ್. ಯಾರ ಮಾತನ್ನೂ ಕೇಳಬೇಡ, ನೀನೇ ಸ್ವಂತ ಯೋಚನೆ ಮಾಡು ಅನ್ನೋ ಅರ್ಥವಾಕ್ಯ ಡೋಂಟ್ ಲಿಸನ್ ಟು ಎನಿವನ್, ಡೋಂಟ್ ಲಿಸನ್ ಟು ಎನಿವನ್. ನಾನು ಮತ್ತೊಮ್ಮೆ ಯೋಚಿಸಿದೆ, ಇನ್ನೊಂದು ಸರಿ ನಾನು ಯೋಚನೆ ಮಾಡಿದೆ ಅನ್ನೋದಕ್ಕೆ ಐ ಥಾಟ್ ಒನ್ಸ್ ಅಗೈನ್, ಐ ಥಾಟ್ ಒನ್ಸ್ ಅಗೈನ್. ಕೊನೆ ಪಕ್ಷ ಒಮ್ಮೆ ಆದರೂ ಬಾ, ಅಟ್ಲೀಸ್ಟ್ ಒಂದು ಸರಿ ಆದರೂ ಬಾ ಅನ್ನೋದಕ್ಕೆ ಕಮ್ ಅಟ್ಲೀಸ್ಟ್ ಒನ್ಸ್, ಕಮ್ ಅಟ್ಲೀಸ್ಟ್ ಒನ್ಸ್. ಕಾರ್ ಒಳಗೆ ಕೂತ್ಕೋ, ಕಾರ್ ಒಳಗೆ ಕೂತ್ಕೋ. ಗೆಟ್ ಇನ್ ದ ಕಾರ್, ಗೆಟ್ ಇನ್ ದ ಕಾರ್. ಬಹಳ ಸಮಯದ ಹಿಂದೆ, ತುಂಬ ಟೈಮ್ ಹಿಂದೆ ಅಂತ ಹೇಳ್ತೀವಲ್ಲ, ಲಾಂಗ್ ಟೈಮ್ ಅಗೋ, ಲಾಂಗ್ ಟೈಮ್ ಅಗೋ. ಹೆಚ್ಚು ಕಡಿಮೆ 400 ಕಿಲೋಮೀಟ್ರು. ಇಲ್ಲಿಂದ ಮೈಸೂರು ಎಷ್ಟು ದೂರ ಆಗುತ್ತೆ? ಹೆಚ್ಚು ಕಮ್ಮಿ 400 ಕಿಲೋಮೀಟ್ರು. ಇಲ್ಲಿಂದ ಬೆಂಗಳೂರು ಎಷ್ಟು ದೂರ ಆಗುತ್ತೆ? ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್. ಈ ರೀತಿ ಹೇಳ್ತೀವಲ್ಲ, ಒಂದು ಹತ್ತಿರ ಕಿಲೋಮೀಟ್ರನ್ನ ಹೇಳಬೇಕಾದ್ರೆ ಹೆಚ್ಚು ಕಡಿಮೆ ಅಂತ ಯೂಸ್ ಮಾಡ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಅಬೌಟ್ 400 ಕಿಲೋಮೀಟರ್ಸ್. ಅಬೌಟ್ ಅಂದರೆ ನಿಯರ್ಲಿ ಅಂತೇಳಿ, ಹೆಚ್ಚು ಕಮ್ಮಿ 400 ಕಿಲೋಮೀಟರ್ಸ್ ಅಂತೇಳಿ. ಸೊ ಅಬೌಟ್ 400 ಕಿಲೋಮೀಟರ್ಸ್. ಅವರ ಎಲ್ಲ 4 ಮಕ್ಕಳು ಒಳ್ಳೆಯವರು, ಅವರ 4 ಮಕ್ಕಳು ಕೂಡ, 4 ಮಕ್ಕಳು ಅವರಿಗೆ, ಆ 4 ಮಕ್ಕಳು ಕೂಡ ಒಳ್ಳೆಯವರು ಅಂತ ಹೇಳೋದಕ್ಕೆ ಆಲ್ 4 ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್, ಆಲ್ 4 ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್. ನೋಡಿ, ಇಲ್ಲಿ ಅವರ ಅಂತಿದೆ, ಇಲ್ಲಿ ಹರ್ ಅಂತಿದೆ. ನೋಡಿ, ಹರ್ ಅಂತೇಳಿ ನೋಡಿ, ನಾವು ಪ್ಲೂರಲ್ ಫಾರ್ಮಲ್ಲಿ ಕೂಡ ಇಂಗ್ಲೀಷಲ್ಲಿ ಹರ್ ಅಂತಲೇ ಯೂಸ್ ಮಾಡ್ತೀವಿ.
ಬಟ್ ಕನ್ನಡದಲ್ಲಿ ನಾವು ಅವಳ ಅನ್ನೋ ಬದಲಿಗೆ ಅವರ ಅಂತ ಹೇಳ್ತೀವಲ್ಲ, ಆ ರೀತಿ ಆಲ್ ಆಫ್ ಹರ್ ಚಿಲ್ಡ್ರನ್ ಆರ್ ಗುಡ್. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದರು, ನನ್ನ ಎಲ್ಲ ಫ್ರೆಂಡ್ಸು ಒಪ್ಪಿದರು ಅಂತ ಹೇಳೋದಕ್ಕೆ ಆಲ್ ಮೈ ಫ್ರೆಂಡ್ಸ್ ಅಗ್ರಿ, ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಅವರೆಲ್ಲರೂ ಕೂಡ ಅನ್ನುವ ಅರ್ಥ ಆಲ್ ಆಫ್ ದೆಮ್, ಆಲ್ ಆಫ್ ದೆಮ್. ಎಲ್ಲ ಮೊಟ್ಟೆಗಳು ಒಡೆದು ಹೋದವು, ಎಲ್ಲ ಮೊಟ್ಟೆನೂ ಒಡೆದು ಹೋಯಿತು ಅಂತ ಹೇಳೋದಕ್ಕೆ ಆಲ್ ದ ಎಗ್ಸ್ ಗಾಟ್ ಬ್ರೋಕನ್, ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ನಾನು ಇದನ್ನು ಸರಿಯಾಗಿ ಮಾಡುತ್ತಿದ್ದೇನಾ, ನಾನು ಇದನ್ನು ಸರಿಯಾಗಿ ಮಾಡ್ತಾ ಇದ್ದೀನಾ ಕೇಳೋದಕ್ಕೆ ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ, ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ನಾನು ಸರಿಯಾಗಿ ಮಾಡಿದ್ನಾ, ನಾನು ಸರಿಯಾಗಿ ವರ್ಕ್ ಮಾಡಿದ್ನಾ ಕೇಳೋದಕ್ಕೆ ಆಮ್ ಐ ಡೂಯಿಂಗ್ ಕರೆಕ್ಟ್ಲಿ, ಆಮ್ ಐ ಡೂಯಿಂಗ್ ಕರೆಕ್ಟ್ಲಿ. ನಾನು ಸೇರಿದ್ದೀನಾ, ನಾನು ಕೂಡ ಇನ್ಕ್ಲೂಡಾ ಅಥವಾ ನಾನು ಬಿಟ್ಟಿದ್ದೀರಾ, ನಾನು ಸೇರಿದ್ದೀನಾ ಅಂತ ಕೇಳೋದಕ್ಕೆ ಆಮ್ ಐ ಇನ್ಕ್ಲೂಡೆಡ್, ಆಮ್ ಐ ಇನ್ಕ್ಲೂಡೆಡ್. ನಾನು ಸರಿಯಾಗಿ ಉಚ್ಚರಿಸುತ್ತಿದ್ದೇನಾ, ನಾನು ಸರಿಯಾಗಿ ಉಚ್ಚಾರ ಮಾಡ್ತಾ ಇದ್ದೀನಾ, ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯಾ ಕೇಳೋದಕ್ಕೆ ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ಇದು ಪ್ರನೌನ್ಸ್ ಅಲ್ಲ, ಪ್ರೊನೌನ್ಸ್. ಆಮ್ ಐ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ. ನಾನು ಇದನ್ನು ಸರಿಯಾಗಿ ಬರೆಯುತ್ತಿದ್ದೇನಾ, ನಾನು ಇದನ್ನ ಸರಿಯಾಗಿ ಬರಿತಾ ಇದ್ದೀನಾ ಕೇಳೋದಕ್ಕೆ ಕರೆಕ್ಟಾಗಿ ಬರಿತಾ ಇದ್ದೀನಲ್ಲ ಅಂತ ಕೇಳ್ತೀವಲ್ಲ, ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ, ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಮತ್ತು ಅವಳು, ಮತ್ತು ಅವಳೆಲ್ಲಿ ಹೋದ್ಲು, ಮತ್ತು ಅವಳು ಬರಲ್ವಾ, ಮತ್ತು ಅವಳು ಬರಬೇಕಿತ್ತಲ್ಲ, ಈ ರೀತಿ ಎಲ್ಲ ಕೇಳ್ತೀವಲ್ಲ. ಸೊ ಮತ್ತೆ ಅವಳು ಅನ್ನೋದಕ್ಕೆ ಆ್ಯಂಡ್ ಶಿ. ಏಪ್ರಿಲ್ ಮೇಗಿಂತ ಮೊದಲು ಬರುತ್ತೆ, ಏಪ್ರಿಲ್ ಮಂತ್ ಇದೆಯಲ್ಲ, ಏಪ್ರಿಲ್ ತಿಂಗಳು ಮೇ ತಿಂಗಳಿಗಿಂತ ಫಸ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಬಿಫೋರ್ ಅಂದರೆ ಮೊದಲು ಅಂತೇಳಿ. ಸೊ ಏಪ್ರಿಲ್ ಕಮ್ಸ್ ಬಿಫೋರ್ ಮೇ. ಇವತ್ತು ಅವರು ಬರುತ್ತಿದ್ದಾರಾ, ಇವತ್ತು ಅವ್ರು ಬರ್ತಾ ಇದ್ದಾರಾ ಕೇಳೋದಕ್ಕೆ ಆರ್ ದೇ ಕಮಿಂಗ್ ಟುಡೇ, ಆರ್ ದೇ ಕಮಿಂಗ್ ಟುಡೇ. ನಿನಗೆ ಧೂಳು ಅಂದರೆ ಅಲರ್ಜಿನಾ, ಧೂಳು ಆಗಲ್ವಾ ನಿನಗೆ, ಧೂಳು ಅಲರ್ಜಿ ಇದೆಯಾ ನಿನಗೆ, ಡಸ್ಟ್ ಅಲರ್ಜಿ ಇದೆಯಾ ನಿನಗೆ, ಡಸ್ಟ್ ಅಂದರೆ ಅಲರ್ಜಿನ ನಿನಗೆ ಕೇಳ್ತೀವಲ್ಲ. ಸೊ ನಿನಗೆ ಧೂಳು ಅಂದರೆ ಅಲರ್ಜಿನ ಅನ್ನೋದಕ್ಕೆ ಆರ್ ಯು ಅಲರ್ಜಿಕ್ ಟು ಡಸ್ಟ್, ಆರ್ ಯು ಅಲರ್ಜಿಕ್ ಟು ಡಸ್ಟ್. ನೀವು ಭಾರತೀಯರ, ನೀವು ಇಂಡಿಯನ್ನ ಕೇಳ್ತೀವಲ್ಲ, ಆರ್ ಯು ಆ್ಯನ್ ಇಂಡಿಯನ್, ಆರ್ ಯು ಆ್ಯನ್ ಇಂಡಿಯನ್. ನೀನು ಈ ವಾರ ಬರುತ್ತಿದ್ದೀಯಾ, ನೀನು ಈ ವಾರ ಬರ್ತಾ ಇದೆಯಾ, ಈ ವೀಕ್ ನೀನು ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ದಿಸ್ ವೀಕ್, ಆರ್ ಯು ಕಮಿಂಗ್ ದಿಸ್ ವೀಕ್. ನೀನು ನನ್ನ ಜೊತೆ ಬರ್ತಾ ಇದೆಯಾ, ನೀನು ನನ್ನ ಜೊತೆಗೆ ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಯು ಕಮಿಂಗ್ ವಿತ್ ಮೀ. ಊಟದ ಸಮಯದಲ್ಲಿ ನೀನು ಬಿಡುವಾಗಿದೆಯಾ, ಲಂಚ್ ಟೈಮಲ್ಲಿ ಮೀಟ್ ಮಾಡೋಣವಾ, ಲಂಚ್ ಟೈಮಲ್ಲಿ ಫ್ರೀ ಇದೆಯಾ ಕೇಳ್ತೀವಲ್ಲ, ಆರ್ ಯು ಫ್ರೀ ಎಟ್ ಲಂಚ್ ಟೈಮ್, ಆರ್ ಯು ಫ್ರೀ ಎಟ್ ಲಂಚ್ ಟೈಮ್. ನೀನು ಈಗ ಬಿಡುವಾಗಿದೆಯಾ, ಇವಾಗ ನೀನು ಬಿಡುವಾಗಿದೆಯಾ, ಕಾಲ್ ಮಾಡ್ಬೋದಾ, ಇವಾಗ ನೀನು ಬಿಡುವಾಗಿದೆಯಾ, ಮೀಟ್ ಮಾಡ್ಬೋದಾ, ಇವಾಗ ನೀನು ಬಿಡುವಾಗಿದೆಯಾ, ಒಂದು ಕ್ವಶನ್ ಕೇಳಲ್ಲ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ಇವಾಗ ನೀನು ಬಿಡುವಾಗಿದೆಯಾ ಕೇಳೋದಕ್ಕೆ ಆರ್ ಯು ಫ್ರೀ ನೌ, ಆರ್ ಯು ಫ್ರೀ ನೌ. ನೀನು ಡ್ಯಾನ್ಸ್ ಮಾಡಲು ಹೋಗ್ತಾ ಇದೆಯಾ, ನೀನು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿದೆಯಾ ಕೇಳೋದಕ್ಕೆ ಆರ್ ಯು ಗೋಯಿಂಗ್ ಟು ಡ್ಯಾನ್ಸ್, ಆರ್ ಯು ಗೋಯಿಂಗ್ ಟು ಡ್ಯಾನ್ಸ್. ನೀನು ಇಲ್ಲೇ ಒಬ್ಬನೇ ಇರೋದಾ ನೀನಿಲ್ಲಿ ಕೇಳ್ತೀವಲ್ಲ, ಆರ್ ಯು ಹಿಯರ್ ಅಲೋನ್, ಆರ್ ಯು ಹಿಯರ್ ಅಲೋನ್. ನಿನಗೆ ಗ್ಯಾರಂಟಿ ಇದೆಯಾ, ನಿಂಗೆ ಪಕ್ಕ ಇದೆಯಾ, ಶ್ಯೂರ್ ಇದೆಯಾ ನಿನಗೆ ಕೇಳ್ತೀವಲ್ಲ, ನಿನಗೆ ಗ್ಯಾರಂಟಿ ಇದೆಯಾ ಕೇಳೋದಕ್ಕೆ ಆರ್ ಯು ಶ್ಯೂರ್, ಆರ್ ಯು ಶ್ಯೂರ್. ನೀನು ಯಾರಿಗಾದರೂ ಕಾಯ್ತಾ ಇದೆಯಾ, ನೀನು ಯಾರಿಗಾದರೂ ವೆಯ್ಟ್ ಮಾಡ್ತಿದೆಯಾ, ತುಂಬ ಹೊತ್ತಿಂದ ಇಲ್ಲಿದೆಯಲ್ಲ, ನೀನು ಯಾರಿಗಾದರೂ ವೆಯ್ಟ್ ಮಾಡ್ತಿದೆಯಾ, ನೀನು ಯಾರಿಗಾದರೂ ಕಾಯ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ವೆಯ್ಟಿಂಗ್ ಫಾರ್ ಸಮ್ವನ್, ಆರ್ ಯು ವೆಯ್ಟಿಂಗ್ ಫಾರ್ ಸಮ್ವನ್. ನೀನಿವತ್ತು ಕೆಲಸ ಮಾಡ್ತಿದೆಯಾ, ನೀನಿವತ್ತು ಕೆಲಸ ಮಾಡ್ತಿದೆಯಾ, ವರ್ಕ್ ಮಾಡ್ತಿದೆಯಾ ಇವತ್ತು ನೀನು, ಆರ್ ಯು ವರ್ಕಿಂಗ್ ಟುಡೇ, ಆರ್ ಯು ವರ್ಕಿಂಗ್ ಟುಡೇ. ನೀನು ನಾಳೆ ಕೆಲಸ ಮಾಡ್ತೀಯಾ, ನೀನು ನಾಳೆ ಕೆಲಸಕ್ಕೆ ಹೋಗ್ತೀಯಾ, ನೀನು ನಾಳೆ ವರ್ಕ್ ಮಾಡ್ತೀಯಾ ಕೇಳೋದಕ್ಕೆ ಆರ್ ಯು ವರ್ಕಿಂಗ್ ಟುಮಾರೋ, ಆರ್ ಯು ವರ್ಕಿಂಗ್ ಟುಮಾರೋ. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ, ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಥವಾ ಹೊರಗಡೆ ಇರೋದಾ, ಬೆಂಗಳೂರಲ್ಲಿರೋದಾ, ಈ ರೀತಿ ಎಲ್ಲ ಕೇಳ್ತೀವಿ. ಸೊ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಂತ ಕೇಳೋದಕ್ಕೆ ಆರ್ ಯುವರ್ ಚಿಲ್ಡ್ರನ್ ವಿತ್ ಯು, ಆರ್ ಯುವರ್ ಚಿಲ್ಡ್ರನ್ ವಿತ್ ಯು. ನಿನ್ನ ಇಷ್ಟದಂತೆ ಆಗಲಿ ಮರೆಯ, ನಿನ್ನ ಇಷ್ಟದಂತೆ ಆಗಲಿ ಅಂತ ಹೇಳೋದಕ್ಕೆ ಆ್ಯಸ್ ಯುವರ್ ವಿಶ್, ಆ್ಯಸ್ ಯು ವಿಶ್. ರಾತ್ರಿ 8 ಗಂಟೆಗೆ ಸರಿಯಾಗಿ, ಕರೆಕ್ಟಾಗಿ 8 ಗಂಟೆ ರಾತ್ರಿಗೆ ಅಂತ ಹೇಳೋದಕ್ಕೆ ಅಟ್ 8 o'clock ಎಟ್ ನೈಟ್,
ಅಟ್ 8 o'clock ಎಟ್ ನೈಟ್. ಇದು ಯಾವ ಸಮಯಕ್ಕೆ ಆಗಿದ್ದು, ಯಾವ ಟೈಮಲ್ಲಿ ಇದಾಗಿದ್ದು ಅಂತ ಕೇಳ್ತೀವಲ್ಲ. ಎಟ್ ವಾಟ್ ಟೈಮ್ ಡಿಡ್ ಇಟ್ ಹ್ಯಾಪನ್, ಎಟ್ ವಾಟ್ ಟೈಮ್ ಡಿಡ್ ಇಟ್ ಹ್ಯಾಪನ್. ನೀನು ಯಾವ ಸಮಯಕ್ಕೆ ಹೋಗ್ತೀಯಾ, ಎಷ್ಟೊತ್ತಿಗೆ ಕರೆಕ್ಟಾಗಿ ಹೋಗ್ತೀಯಾ ನೀನು ಅಂತ ಕೇಳೋದಕ್ಕೆ. ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ. ನೀನು ಯಾವ ಸಮಯಕ್ಕೆ ಹೋಗ್ತೀಯಾ, ಸಾಮಾನ್ಯವಾಗಿ ಸ್ನೇಹಿತರಿಗೆಲ್ಲ ಹೇಳ್ತೀವಲ್ಲ, ನೀನು ಯಾವ ಟೈಮಿಗೆ ರೀಚ್ ಆಗ್ತೀಯಾ, ಯಾವ ಟೈಮಿಗೆ ಹೋಗ್ತೀಯಾ ನೀನು ಕೇಳ್ತೀವಲ್ಲ. ಸೊ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.